ಬಹಳ ಖುಷಿ ಆಯ್ತು. ನನಗ ಅನು ಅಂದ್ರೆ ಬಹಳ ಇಷ್ಟ, ಬಹಳ ಪ್ರೀತಿ. ನಂಗೂ ಅಷ್ಟ ಅಜ್ಜಿ, ನೀವಂದ್ರೆ ಇಷ್ಟ. ಭೀಮಾಂಬಿಕಾ ಅವರೇ, ನೀವನುನ ಒಂದೇ ಸಲ ತಾನೇ ಮೀಟ್ ಮಾಡಿದ್ದು? ಅದು ಸುಹಾಸಿನಿ ಪೂಜೆಯಲ್ಲಿ. ಹೌದು. ಯಾಕೆ ಕೇಳ್ತೀರಿ ಪ್ರಶ್ನೆನ? ಏನೂ ಇಲ್ಲ, ನಮ್ಮನ್ನು ನಿಮ್ಮನ್ನ ತುಂಬಾ ಆತ್ಮೀಯವಾಗಿ ನೋಡ್ತಿದ್ದಾಳೆ. ನೀವು ಅಷ್ಟೇ ತುಂಬಾ ಸಲನೇ ಅವಳನ್ನ ಭೇಟಿ ಆಗಿರೋ ಹಾಗೆ ಮಾತಾಡ್ತಿದ್ದೀರಾ. ಅನು ಯೂಶಲಿ ಯಾರ ಹತ್ರನೂ ಅಷ್ಟು ಬೇಗ ಕ್ಲೋಸ್ ಆಗಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ನೋಡ, ನಿನಗ ನನ್ನಷ್ಟೇ ವಯಸ್ಸಾಗ್ಲಿ, ಆಗ ಎಲ್ಲ ಗೊತ್ತಾಗ್ತದ. ಏನು? ಅನ್ನು ಅಂತ ಪುಟ್ಟ ಮಕ್ಕಳಿಗ ನನ್ನಂತ ಅಜ್ಜಿ ಕಂಡ್ರ ಬಹಳ ಆಸೆ. ಪಟಕ್ನ ಅಂತ ಹಚ್ಕೋತಾವ. ಒಂದ್ ಬಂದ ಬೆಳೆದ್ ಬಿಡ್ತೈತ ನೋಡ. ಹೆಣ್ಮಕ್ಳಿಗೆ ತಾಯಿನ್ ಬಿಟ್ರೆ ಅಜ್ಜಿನೇ ಇಷ್ಟ ಆಗೋದು. ಇಲ್ಲ, ಅನು ನಮ್ಮನೇಲಿರೋ ಸ್ವಂತ ಅಜ್ಜಿನೇ ಇಷ್ಟ ಹಚ್ಕೊಂಡಿಲ್ಲ, ನಿಮ್ಮನ್ ಹೇಗೆ ಅಂತ. ಹೌದು, ಇರ್ಲಿ ಬಿಡಿ. ನಾನೇನ್ ಹೊರಟೆಯಾ? ನಮಸ್ತೆ. ನಮಸ್ಕಾರ. ಬಾಯ್ ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಬಾಯ್ ಅಜ್ಜಿ. ಇನ್ಮೇಲೆ ಈ ಮಗುಗ ಅಪ್ಪ ಅಮ್ಮ ಎಲ್ಲ ನೀನೆ. ಈ ಮಗು ನಿಂದು. ಯಾವುದೇ ಕಾರಣಕ್ಕೂ ಯಾರಿಗೂ ಈ ಮಗು ನಂದು ಅಂತ ಗೊತ್ತಾಗಂಗಿಲ್ಲ. ಗೊತ್ತಾಗಿದ್ದ ದಿನ ನಮ್ಮಮ್ಮ ಬಂದು ಈ ಮಗುನ್ ಕಿತ್ಕೊಂಡು ಹೋಗ್ತಾರೆ. ಈ ಮಗು ಜವಾಬ್ದಾರಿ ತಗೊಂಡು ಚಲೋ ತಂದು ಬೆಳೆಸ್ತಿ ಅಂತ ನನ್ಗ ಮಾತು ಕೊಡು. ಅನುಪಮ್ಮ, ನೀನು ಅನು ಅನ್ನೋ ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಬಿಟ್ಟು ಹೋದೆ. ಆದ್ರೆ ಆ ಜವಾಬ್ದಾರಿ ಎಲ್ಲನ್ ಕೈ ತಪ್ಪು ಹೋಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ ನನಗೆ. ಅದಕ್ಕೆ ಕಾರಣನೂ ಇದೆ. ನೀನ್ ನೋಡಿದ್ರೆ ಅನು ಹುಟ್ಟಿದ ದಿವ್ಸನೇ ಅವಳು ಯಾವುದೇ ಕಾರಣಕ್ಕೂ ಆ ಮನೆ ಕಡೆ ಹೋಗ್ಬಾರ್ದು ಅಂತ ಮಾತು ತಗೊಂಡಿದ್ದೆ. ಆದ್ರೆ ಯಾರನ್ನೂ ಹಚ್ಕೊಳ್ದೆ ಇರೋ ಅನು ನಿಮ್ಮಮ್ಮ ಭೀಮಾಂಬಿಕಾ ಅವರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನನಗ್ ತುಂಬಾ ಭಯ ಆಗ್ತಿದೆ ಅನುಪಮ್ಮ.
ಅದೇ ಕಾರಣಕ್ಕೆ ನಾನು ಇಲ್ಲಿಂದ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟೆ. ಇನ್ನೊಂದು ವಾರ ನಾನು ಈ ರಾಯದುರ್ಗದಲ್ಲಿರೋದು. ಹೊರಟ್ಬಿಡ್ತೀನಿ ನಾನು. ಇಲ್ಲ ಅಂದ್ರೆ ಅನು ನನ್ನಿಂದ ದೂರ ಆಗ್ಬಿಡ್ತಾಳೆ. ಆದ್ರೂ ಏನೋ ಒಂಥರ ಆತಂಕ ಆಗ್ತಿದೆ ಅನುಪಮ್ಮ. ಅಮ್ಮ ಬಾ. ಏನಾಯ್ತು? ನಿದ್ದೆ ಬಂದಿಲ್ವಾ? ಇಷ್ಟ ಹೋಯ್ತು ಅಮ್ಮ. ನೀನ್ ಇನ್ನೂ ಮಲಗಿಲ್ವಾ? ಇಲ್ಲ ಕಂದ, ನನಗೂ ನಿದ್ದೆ ಬಂದಿಲ್ಲ. ಅದಕ್ಕೆ ಸುಮ್ಮನೆ ಎದ್ದು ಕೂತಿದ್ದೆ. ಸರಿ, ನೀನ್ ಮಲ್ಗು, ನಾನು ಮಲಗ್ತೀನಿ. ಬಾ. ಮಲ್ಗು. ಇಲ್ಲ, ಅನೂನ್ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಇಷ್ಟು ವರ್ಷ ಜೊತೆಲಿದ್ದು ನಿನ್ನಿಂದ ದೂರ ಆಗ್ಬೇಕು ಅಂದ್ರೆ ಹೇಗ್ ಸಹಿಸೋಕಾಗುತ್ತೆ? ಆಗಲ್ಲ. ನೀನ್ ನನ್ನ ಮಗಳು, ನನ್ನವಳು. ಆದ್ರೆ ಅವಳು ಭೀಮಾಂಬಿಕಾ ಅವ್ರನ್ನ ಪೂರ್ತಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಏನ್ ಮಾಡೋದು? ಆಯನು ಸ್ವಯಂ ಬಾಯಿ ಪಟ್ಟ ಮಾಡ್ಕೊಂಡ್ ಬರಕ್ ಕೇಳಿದ್ರಲ್ಲ, ಮಾಡೋದ್ಯಾ? ನಿನಗೆ ಯಾಕೋದಲ್ಲ? ನೀನು ನೋಡ್ಕೋ ಸಾಕು. ಅಲ್ಲ ಕಣೆ, ನೋಡ್ದೆ ಪಯಂ ಹೇಳಿಲ್ಲ ಅಂದ್ರೆ ಅದನ್ನೇ 10 ಸಲ ಬರಿಸ್ತಾರೆ. 4 ಲೈನ್ ಇರೋ ಪಯಂ ಅಷ್ಟೇ. ಕಲ್ತಿದ್ಯಾ ತಾನೇ? ಮಿಸ್ ಕೇಳಿ ಹೇಳ್ತೀನಿ. ನೀನ್ ಯಾರ ಅದನ್ನೆಲ್ಲ ಕೇಳಕ್ಕೆ? ಸುಮ್ನೆ ಇದ್ರೆ ಸರಿ ಇವಾಗ. ಏಯ್, ನೋಡನು, ಹೀಗೆಲ್ಲ ಮಾತಾಡಿದ್ರೆ ನನ್ನ ಹತ್ರ ಬೈಸ್ಕೋತೆ ನೀನು. ಮತ್ ನೋಡ ಮತ್ತೆ ಅವನು. ಅವ್ನ್ ಕೇಳ್ಬಾರ್ದೇನು ಕೇಳಿಲ್ಲ ಅಲ್ವಾ ಅನು? ಅದಕ್ಕೆ ಯಾಕೆ ನೀನ್ ಸೆಟ್ ಮಾಡ್ಕೋತೀಯ? ನನಗೆ ಇಷ್ಟ ಅಲ್ಲ ಅವನು ನನ್ನ ಜೊತೆ ಮಾತಾಡೋದು. ಅನು, ಇನ್ನೊಂದ್ ವಾರ ಅಷ್ಟೇ, ನಾವಿಲ್ಲಿರೋದೇ ಇಲ್ಲ. ಆಮೇಲೆ ಬೇಕು ಅಂದ್ರೂ ತೇಜು ಸಿಗಲ್ಲ. ಯಾಕೆ ಜಗಳ ಆಡ್ತೀಯ? ಅನು, ಹಾಗೆಲ್ಲ ಜಗಳ ಮಾಡಬಾರ್ದು. ಬರೋ ವಾರದಿಂದ ಅವ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು ಅವನ್ನ ಮೀಟ್ ಮಾಡೋದಕ್ಕಾಗಲ್ಲ. ಅವನ ಹತ್ರ ಸಾರಿ ಕೇಳು. ಏನ್ ನಿಂತ್ ನೋಡ್ತಿದ್ಯಾ? ಸಾರಿ ಕೇಳು. ಯಾಕೆ ಸುಮ್ನೆ ನಿಂತಿದ್ಯಾ? ಯಾಕೂ ಇಲ್ಲ ಅಮ್ಮ. ಮತ್ತೆ ಸಾರಿ ಕೇಳು. ಸಾರಿ ತೇಜು. ಪೊಯಂ ಬರುತ್ತೆ ನನಗೆ. ಬಾಯಿ ಪಟ್ಟೆ ಮಾಡಿದೀನಿ. ಗುಡ್ ಗುಡ್. 10 ಸಲ ಬರೆಯೋದು ತಪ್ಪು. ಬಾಯ್ ಅಮ್ಮ, ಬಾಯ್ ವಿಕ್ರಾಂತ್ ಅಂಕಲ್. ಆಲ್ ದ ಬೆಸ್ಟ್ ಪುಟ್ಟ. ಪೋಯಂ ಟೆಸ್ಟ್ ನ ಚೆನ್ನಾಗಿ ಮಾಡು. ಥ್ಯಾಂಕ್ ಯು. ಹ್ಮ್ ಅಪ್ಪ ಬಾಯ್. ಬಾಯ್ ಅನು ಅಮ್ಮ. ನೀನು ಅಷ್ಟೇ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ನನಗೆ ತೇಜುಗೆ
ಯಾವತ್ತೂ ಸಿಗ್ಲೇಬಾರದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಲ್ಲ. ಅಯ್ಯೋ ನಾನೆಲ್ಲ ಹಾಗೆ ಹೇಳ್ದೆ. ಅನು ಹತ್ರ ಹೇಳಿದ್ರಲ್ಲ, ತೇಜು ಬೇಕು ಅಂದ್ರೂ ಇನ್ಮೇಲೆ ಸಿಗೋದಿಲ್ಲ